HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಮತ್ತೆ ಕಾಡಾನೆಯಿಂದ ದಾಳಿ. ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ ಮಹಿಳೆ, ಆಕ್ರೋಶಗೊಂಡ ಗ್ರಾಮಸ್ಥರಿಂದ ಅರಣ್ಯ ಇಲಾಖೆಯವರ ಮೇಲೆ ಕಲ್ಲು ತೂರಾಟ. ವಿಶ್ವವಿದ್ಯಾಲಯಗಳನ್ನ ಮುಚ್ಚೋ ಬಗ್ಗೆ ತೀರ್ಮಾನವಾಗಿಲ್ಲ. ಕ್ಯಾಬಿನೆಟ್ ಉಪಸಮಿತಿ ವರದಿಯೇ ಬಂದಿಲ್ಲ. ಉಪಸಮಿತಿ ವರದಿ ಬರೋ ಮೊದಲೇ ಬಿಜೆಪಿಗೆ ಆತಂಕವೇಕೆ? ಸಿಎಂ ಪ್ರಶ್ನೆ. ಬೇಸಿಗೆಯಲ್ಲಿ ಇಂಧನ ಇಲಾಖೆಯಿಂದ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಸಲಹೆ. ಎಪಿಎಂಸಿಗೆ ಎಂಪಿ ಶ್ರೇಯಸ್ ಪಟೇಲ್ ಭೇಟಿ. ಬಾಡಿಗೆ ಕೊಟ್ಟಿರುವವರ ಮಳಿಗೆ ರದ್ದಿಗೆ ಸಂಸದರ ಸೂಚನೆ. ಬೇಲೂರು ತಾಲೂಕಿನಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿದ್ದಾರೆ. 2025ರಲ್ಲಿ 2 ತಿಂಗಳ ಅಂತರದಲ್ಲಿ ಕಾಡಾನೆ ದಾಳಿಯಿಂದ 4ನೇ ಸಾವು ಸಂಭವಿಸಿದೆ. 63 ವರ್ಷದ ಸುಶೀಲಮ್ಮ ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ ಮಹಿಳೆಯಾಗಿದ್ದು, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ತಮ್ಮ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆ ಕೆಲಸ ಮುಗಿಸಿ ಮನೆಗೆ ಹಿಂತಿರುಗುವ ಸಂದರ್ಭ. ಈ ವೇಳೆ ಏಕಾಏಕಿ ದಾಳಿ ಮಾಡಿದ ಕಾಡಾನೆ ಸೊಂಡಿಲಿನಿಂದ ಮಹಿಳೆಯನ್ನ ಎತ್ತಿ ಬಿಸಾಡಿದೆ. ತಲೆಭಾಗವನ್ನ ತುಳಿದು ಸಾಯಿಸಿದೆ. ಕಾಲಿನಿಂದ ತಲೆಯನ್ನ ತುಳಿದು ಕಾಫಿ ಗುಂಡಿಗೆ ಹಾಕಿದ ಆನೆ ನಂತರ ಚೀಲ ಮುಚ್ಚಿ ಹೋಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸರು ಭೇಟಿ ನೀಡಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ತನ್ನ ಮಗನನ್ನ ಸಹ ಕಳೆದುಕೊಂಡಿರುವ ವೃದ್ಧ ಮಹಿಳೆ ಸಾವನ್ನ ಕಂಡು ಆಕ್ರೋಶಗೊಂಡಿರುವ ಗ್ರಾಮಸ್ಥರು ಅರಣ್ಯ ಇಲಾಖೆಯವರ ಮೇಲೆ ಪ್ರತಿಭಟಿಸಿ ಒಳಬರದಂತೆ ಕಲ್ಲು ತೂರಿದ್ದಾರೆ. ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. HCN ನ್ಯೂಸ್ ಬೇಲೂರು. ವಿಶ್ವವಿದ್ಯಾಲಯಗಳನ್ನು ಮುಚ್ಚೋ ಬಗ್ಗೆ ತೀರ್ಮಾನ ಆಗಿಲ್ಲ. ಕ್ಯಾಬಿನೆಟ್ ಉಪಸಮಿತಿ ವರದಿಯೇ ಇನ್ನೂ ಬಂದಿಲ್ಲ. ಉಪಸಮಿತಿ ವರದಿ ಬರೋ ಮೊದಲೇ ಬಿಜೆಪಿಗೆ ಆತಂಕ ಏಕೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸದನದಲ್ಲಿ ಪ್ರಶ್ನಿಸಿದರು. ಈ ಬಗ್ಗೆ ವಿರೋಧ ಪಕ್ಷದ ಸದಸ್ಯರು ವ್ಯಕ್ತಪಡಿಸಿದ ಆತಂಕಕ್ಕೆ ಉತ್ತರಿಸಿದ್ರು. ಉಪಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಈ ಸಂಗತಿಯ ಕೂಲಂಕುಷ ಪರಿಶೀಲನೆಗೆ ಉಪಸಮಿತಿ ರಚಿಸಲಾಗಿದೆ. ಸಮಿತಿ ವರದಿ ಕೊಡೋದು ಬಾಕಿ ಇದೆ. ವರದಿ ಬರುತ್ತಿದ್ದಂತೆ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದರು. ವರದಿ ಬರೋ ಮೊದಲೇ ವಿವಿಗಳನ್ನು ಮುಚ್ಚುತ್ತೇವೆ ಎನ್ನುವುದು ಸರಿಯಲ್ಲ. ಇಂತಹ ತೀರ್ಮಾನ ನಮ್ಮಿಂದ ಆಗಿಲ್ಲ ಎಂದು ಸಿಎಂ ಸ್ಪಷ್ಟಪಡಿಸಿದರು. HCN ನ್ಯೂಸ್ ಬೆಂಗಳೂರು. ಹಾಸನ ನಗರದ ಬಿಎಂ ರಸ್ತೆ ಬಳಿ ಇರುವ ಎಪಿಎಂಸಿ ಮಾರುಕಟ್ಟೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲನೆ ನಡೆಸುವ ವೇಳೆ ತರಕಾರಿ ವರ್ತಕಿ ಚುನಾವಣೆ ಮುಗಿದ ಮೇಲೆ ಸಂಸದರು ಮತ್ತೆ ಇತ್ತ ಕಡೆ ಇವತ್ತೇ ತಿರುಗಿ ನೋಡಿರುವುದು ಎಂದು ಜೋರಾಗಿ ಮಾತನಾಡಿ ಗಮನ ಸೆಳೆದರು. ಹಾಸನ ಎಪಿಎಂಸಿ ಮಾರುಕಟ್ಟೆಗೆ ಸಂಸದರು ಭೇಟಿ ನೀಡಿದ ಮೊದಲು ಶ್ರೀ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ನಂತರ ಪಾದಯಾತ್ರೆ ಮೂಲಕ ಮಾರುಕಟ್ಟೆ ಸುತ್ತಿದ್ರು. ಈ ವೇಳೆ ಅನೇಕ ವರ್ತಕರು ಇಲ್ಲಿನ ಸಮಸ್ಯೆಗಳು ಹಾಗೂ ಆಗಬೇಕಾಗಿರುವ ಅಭಿವೃದ್ಧಿ ಕೆಲಸದ ಬಗ್ಗೆ ತಿಳಿಸಿ ಮನವಿ ಮಾಡಿದ್ರು. ಕೆಲ ವರ್ತಕರು ಇಲ್ಲಿನ ಮಳಿಗೆಯನ್ನ ಬೇರೆಯವರಿಗೆ ಬಾಡಿಗೆ ನೀಡುತ್ತಿದ್ದಾರೆ. ಇನ್ನು ಅರ್ಹರಿಗೆ ಮಳಿಗೆ ಸಿಗುತ್ತಿಲ್ಲ ಎಂದು ದೂರಿದ್ರು. ಎಲ್ಲವನ್ನ ಆಲಿಸಿ ನಂತರ ಎಪಿಎಂಸಿ ಕಚೇರಿಯಲ್ಲಿ ವರ್ತಕರ ಜೊತೆ ಸಭೆ ನಡೆಸಿ ಸಲಹೆ ಸೂಚನೆ ಮತ್ತು ಆಗಬೇಕಾಗಿರುವ ಅಭಿವೃದ್ಧಿ ಕೆಲಸದ ಬಗ್ಗೆ ತಿಳಿಸಿದ್ರು. ಇದೇ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಮಾಧ್ಯಮದೊಂದಿಗೆ ಮಾತನಾಡಿ, ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸ್ವಲ್ಪ ನ್ಯೂನ್ಯತೆಗಳಿದ್ದು ಇಲ್ಲಿ ಸಮಸ್ಯೆಗಳು ಇದ್ದರಿಂದ ಇಲ್ಲಿಗೆ ತಹಸೀಲ್ದಾರ್ ಶ್ವೇತಾ, ಕಾರ್ಯದರ್ಶಿ ಎಲ್ಲರೂ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಾಗಿದೆ. ಸಮಸ್ಯೆಗಳಿರುವುದು ನಿಜ. ಇಡೀ ಜಿಲ್ಲೆಯಿಂದ ಮುಖ್ಯ ವ್ಯಾಪಾರ ಈ ಸ್ಥಳಕ್ಕೆ ಬರುತ್ತಾರೆ. ಇಲ್ಲಿ ಸ್ವಲ್ಪ ಜಾಗ ಕಿರಿದಾಗಿದೆ. ಮಳಿಗೆಗಳ ಸಮಸ್ಯೆ ಇದೆ. ಈ ಬಗ್ಗೆ ಪರಿಶೀಲಿಸಿ ಮುಂದೆ ಏನೇನು ಕ್ರಮ ತೆಗೆದುಕೊಳ್ಳಬಹುದು ಚರ್ಚಿಸಲಾಗಿದ್ದು, ಮುಂದೆ ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಲಾಗುವುದು. ಇಲ್ಲಿ ಸ್ವಚ್ಛತೆ ಬಗ್ಗೆ ನನಗೂ ಕೂಡ ತೃಪ್ತಿಕರವಾಗಿಲ್ಲ. ಇನ್ನು ಸ್ವಚ್ಛತೆಗೆ ಒತ್ತು ಕೊಡುವಂತೆ ಹೇಳಲಾಗಿದೆ. ಇನ್ನೊಂದು ತಿಂಗಳಲ್ಲಿ ಇದೇ ರೀತಿ ಆದರೆ ಮುಂದೆ ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಸಿದ್ರು. ಹೆಚ್ಚುವರಿ ಮಳಿಗೆಗಳಿಗೆ ಜಾಗದ ಸಮಸ್ಯೆ ಇದೆ. ಎಪಿಎಂಸಿ ಅಭಿವೃದ್ಧಿಗೆ ಏನೇನು ಮಾಡಬಹುದೋ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಹೇಳಿದ್ರು. ಇದೇ ವೇಳೆ ತಹಸೀಲ್ದಾರ್ ಶ್ವೇತಾ, ಎಪಿಎಂಸಿ ಕಾರ್ಯದರ್ಶಿ ಮಧು, ಕಾಂಗ್ರೆಸ್ ಜಿಲ್ಲಾ ವಕ್ತಾರ ದೇವರಾಜೇಗೌಡ, ವರ್ತಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್, ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಕಯೀಂ, ಅಶ್ರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗೊರೂರು, ರವಿಕುಮಾರ್, ಪ್ರಕಾಶ್, ಅಪ್ಪು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಲವಾರು ಸ್ವಲ್ಪ ನ್ಯೂನ್ಯತೆಗಳಿತ್ತು. ಮತ್ತೆ ಮಾಧ್ಯಮ ಪ್ರಸಾರದಲ್ಲಿ ಇದಾಗುವ ಸ್ವಲ್ಪ ಸಮಸ್ಯೆಗಳಿದ್ದರಿಂದ ಬಂದು ಭೇಟಿಯನ್ನ ಕೊಟ್ವಿ. ನಮ್ಮ ಅಡ್ಮಿನಿಸ್ಟ್ರೇಟರ್ ಅಂತಹ ನಮ್ಮ ತಹಸೀಲ್ದಾರ್ ಶ್ವೇತಾ ಮೇಡಮ್ ಅವರು, ನಮ್ಮ ಸೆಕ್ರೆಟರಿ ಮಧು ಎಲ್ಲ ಇಲ್ಲೇ ಇದ್ದಾರೆ. ನ್ಯೂನ್ಯತೆಗಳು ಸಮಸ್ಯೆಗಳು ಇರೋದು ನಿಜ. ಯಾಕಂತ ಹೇಳಿದ್ರೆ ಇಡೀ ನಮ್ಮ ಜಿಲ್ಲಾದ್ಯಂತ ವ್ಯಾಪಾರಸ್ಥರು ನಮ್ಮ ಜಿಲ್ಲೆಗೆ ಹೆಡ್ ಕ್ವಾರ್ಟರ್ ಬರ್ತಾರೆ. ಸ್ವಲ್ಪ ಜಾಗ ಚಿಕ್ಕದಿದೆ. ಆಮೇಲೆ ಮಳಿಗೆಗಳ ಸಮಸ್ಯೆ ಇದೆ. ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಏನೇನು ಕ್ರಮ ತಗೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ನಾವು ಹೇಳಿದ್ದೀವಿ. ಮುಂಬರುವ ದಿನಗಳಲ್ಲಿ ಹಂತ ಹಂತವಾಗಿ ಸಮಸ್ಯೆಗಳನ್ನ ಬಗೆಹರಿಸೋ ಕೆಲಸವನ್ನ ಮಾಡ್ತೀವಿ. ಸ್ವಚ್ಛತೆ ಬಗ್ಗೆ ನಾನು ಬದ್ಧಕಾರನೇ ಮಾತಾಡಿದೆ. ಅದು ಏಜೆನ್ಸಿ ಅವರು ಇದ್ದಾರೆ ಅಂತ ಹೇಳಿದ್ರು. ನನಗೂ ಸ್ವಚ್ಛತೆ ವಿಷಯದಲ್ಲಿ ತೃಪ್ತಿಕರ ಆಗಿಲ್ಲ. ಇನ್ನೂ ಸ್ವಚ್ಛತೆಗೆ ಒತ್ತು ಕೊಡಿ ಅಂತ ಹೇಳಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ಮತ್ತೆ ಇದೇ ರೀತಿ ಆದ್ರೆ ಮುಂದಕ್ಕೆ ಏನ್ ಕ್ರಮ ತಗೋಬಹುದು ಅದಕ್ಕೆ ಮಾಡೋ ಕೆಲಸ ಮಾಡ್ತೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಕೆಎಸ್ಆರ್ಟಿಸಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಬಗ್ಗೆ ತಪ್ಪು ಮಾಹಿತಿ ವದಂತಿಯನ್ನ ಕೆಲವರು ಹರಡುತ್ತಿದ್ದು, ಸದಸ್ಯರು ಇದಕ್ಕೆ ಕಿವಿಗೊಡಬಾರದೆಂದು ಸಂಘದ ಅಧ್ಯಕ್ಷ ಹೊನ್ನೇಗೌಡ ಸ್ಪಷ್ಟನೆ ನೀಡಿದ್ದಾರೆ. ಮೊದಲು ಸೆಸ್ಕಾಂ ಇಲಾಖೆ ಅಧಿಕಾರಿಗಳ ಜೊತೆ ಸಂಸದರ ಕಚೇರಿಯಲ್ಲಿ ಸಭೆ ನಡೆಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಸೆಸ್ಕಾಂ ಜೊತೆ ಜಂಟಿಯಾಗಿ ಸಭೆ ನಡೆಸಲಾಗಿದ್ದು, ಈಗ ಬೇಸಿಗೆ ಇರೋದ್ರಿಂದ ವಿದ್ಯುತ್ ಸಮಸ್ಯೆ ಎದುರಾಗುತ್ತದೆ. ಸಪ್ಲೈಯಲ್ಲಿ ಸಿಂಗಲ್ ಫೀಸ್ ಆಗಿರಬಹುದು, ಸಮಸ್ಯೆ ಆಗುತ್ತದೆ. ಕಡ್ಡಾಯವಾಗಿ 7 ಗಂಟೆಗಳ ಕಾಲ ಪ್ರಿಫೇಸ್ ಕೊಡಲೇಬೇಕು ಮತ್ತು 24 ಗಂಟೆಗಳ ಕಾಲ ಸಿಂಗಲ್ ಫ್ಯೂಸ್ ಕೊಡಲೇಬೇಕೆಂದು ಸೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಅಧಿಕಾರಿಗಳು ಅಲ್ಲಿನ ನ್ಯೂನತೆಗಳು ಹಾಗೂ ಏನು ಸಮಸ್ಯೆಗಳಿದೆ, ಏತಕ್ಕಾಗಿ ವಿದ್ಯುತ್ ನೀಡಲು ತಡವಾಗುತ್ತಿದೆ, ಇದನ್ನು ಸಂಬಂಧಪಟ್ಟವರ ಗಮನಕ್ಕೆ ತರುವ ಕೆಲಸ ಮಾಡಲಾಗುವುದು ಎಂದರು. ಜೊತೆಗೆ ರೈತರಿಗೆ ಟಿಸಿ ಸಮಸ್ಯೆ ಎದುರಾಗಿದ್ದು, ಬೇಸಿಗೆ ಎಂದು ಟಿಸಿಗಳು ಸುಟ್ಟಿ ಹೋಗುತ್ತಿವೆ. ತುರ್ತಾಗಿ ಟಿಸಿ ಕೊಡಬೇಕು. ಬೇಸಿಗೆಯಲ್ಲಿ ನೀರಿಲ್ಲದೆ ಬೆಳೆ ನಷ್ಟವಾಗಬಾರದು. ಟಿಸಿ ಕೊಡುವ ವಿಚಾರದಲ್ಲಿ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳಿವೆ. ಬೇಸಿಗೆ ಮುಗಿಯುವವರೆಗೂ ಅತಿ ತುರ್ತಾಗಿ 24 ಗಂಟೆಯಲ್ಲಿ ಸರ್ಕಾರದ ಸುತ್ತೋಲೆಯಲ್ಲಿ ಏನಿದೆ ಅದೇ ರೀತಿ ವಿದ್ಯುತ್ ಕೊಡಬೇಕು. ಈ ಬಗ್ಗೆ ಅಧಿಕಾರಿಗಳು ಕ್ರಮಬದ್ಧವಾಗಿ ಮಾಡೋದಾಗಿ ಹೇಳಿದ್ದಾರೆ ಎಂದರು. ಸೆಷನ್ ಈಗಾಗಲೇ ಪ್ರಾರಂಭವಾಗಿದ್ದು, ಸೋಮವಾರದಿಂದ ನಾನು ಕೂಡ ಅದರಲ್ಲಿ ಪಾಲ್ಗೊಂಡು ಅಲ್ಲಿನ ಸಂಬಂಧಪಟ್ಟ ಕಾರ್ಯದರ್ಶಿಗಳು, ಸಚಿವರಾಗಿರಬಹುದು, ಮನವಿ ಮಾಡೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ಕರೆದು ಚರ್ಚೆ ಮಾಡಲಾಗುತ್ತಿದೆ. ನಮ್ಮ ಕೇಂದ್ರದಲ್ಲಿ ಯಾವ ಯಾವ ಕೆಲಸಗಳಾಗಬೇಕು, ಯಾವ ಸಚಿವರಿಗೆ ಮನವಿ ಮಾಡಬೇಕು, ಈ ಬಗ್ಗೆ ಸಭೆ ಮಾಡಲಾಗುತ್ತಿದೆ. ಟಿಸಿ ಸುಟ್ಟು ಹೋದ ಮೇಲೆ ತಡವಾಗುತ್ತಿದೆ ಎನ್ನುವ ಬಗ್ಗೆ ಆರೋಪಗಳಿವೆ. ತುರ್ತಾಗಿ 24 ಗಂಟೆಗಳ ಒಳಗೆ ಟಿಸಿ ಕೊಡುವಂತೆ ಹೇಳಲಾಗಿದೆ. ಟಿಸಿ ವಿಷಯದಲ್ಲಿ ನಮ್ಮ ಜಿಲ್ಲೆ ಒಳಗೆ ಯಾವ ಸಮಸ್ಯೆ ಇರೋದಿಲ್ಲ. ಹೆಚ್ಚುವರಿ ಟಿಸಿ ನಮ್ಮಲ್ಲಿದ್ದು, ವಿದ್ಯುತ್ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದು ಹೇಳಲಾಗಿದೆ ಎಂದರು. ಮಳೆ ಶುರುವಾಗುವವರೆಗೂ ಇಂಧನ ಇಲಾಖೆಯಿಂದ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವ ಕೆಲಸ ಮಾಡಲು ಸೂಚಿಸಿದಂತೆ ಮಾಡಲಾಗುತ್ತಿದೆ ಎಂದು ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. HCN ನ್ಯೂಸ್ ಹಾಸನ. ಸರ್, ನಾವು 1 ವರ್ಷ ಆಯಿತು ಇಲ್ಲಿ ಗೃಹ ಪ್ರವೇಶ ಆಗಿ ನಮ್ಮನೆ. ನಮಗೆಲ್ಲ ಅನುಕೂಲನೂ ಚೆನ್ನಾಗಿದೆ. ಎಲ್ಲ ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಯಾವುದೇ ಥರ ತೊಂದರೆ ಆಗಿಲ್ಲ. ನಮಗೆ ಲೈಟ್ ನಮಗೆ 780 ರೂಪಾಯಿ ಫಿಕ್ಸ್ ಆಗಿತ್ತು. ಅದೇ ರೀತಿ ನಮಗೆಲ್ಲ ಕೊಟ್ಟಿದ್ದಾರೆ. ನಮ್ಗೆ ಯಾವುದರಿಂದ ಅವರಿಂದ ಅನನುಕೂಲ ಏನೂ ಆಗಿಲ್ಲ. ಎಲ್ಲ ಅನುಕೂಲನೇ ಆಗಿದೆ ನಮಗೆ. ಎಲ್ಲ ಚೆನ್ನಾಗಿದೆ ಸರ್. ನಮಗೆ EZD ಕಲೆಕ್ಷನ್ ಎಲ್ಲ ಇದು ಮಾಡಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ನಾವೀಗ ಓನ್ ಕರೆಂಟಿಂದಾಗಲಿ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಪ್ರಭಾಮಣಿ ಅಂತ, ನಮ್ಮ ಮನೆಯ ಹೆಸರು ಜಯಣ್ಣ ಅಂತ. ನಮ್ಮದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಸನ ವಿಭಾಗ ಹಾಸನ, ಅದರ ಅಧ್ಯಕ್ಷನಾಗಿ ಹೊನ್ನೇಗೌಡ. ನಾನು 3 ಬಾರಿ ಅಂದರೆ 15 ವರ್ಷಗಳಿಂದ ಅಧ್ಯಕ್ಷನಾಗಿ ಮುಂದುವರೆದು ಈಗ ಆಲ್ರೆಡಿ ಕೆಂಚಟ್ಟಳ್ಳಿ ಲೇಔಟ್ನಲ್ಲಿ ಮಾಡಿ 2 ಎಕರೆ ಜಾಗ ಮಾಡಿ 42 ನಿವೇಶನಗಳನ್ನು ನಮ್ಮ ಸಂಘದ ಸದಸ್ಯರಿಗೆ, ನಮ್ಮ ಕಾರ್ಮಿಕರಿಗೆ ಹಂಚಿದ್ದೀವಿ. ಇಲ್ಲಿ ಏನು ಈ ಜಾಗದಲ್ಲಿ ನಿಂತಿದ್ದೀವಿ, ಬಿ ಕಾಟಳ್ಳಿ ಸರ್ವೆ ನಂಬರ್ಗಳಲ್ಲಿ ಲೇಔಟನ್ನು 25 ಎಕರೆ ಜಾಗದಲ್ಲಿ ಅಭಿವೃದ್ಧಿಪಡಿಸಿ 460 ಸೈಟುಗಳನ್ನು ಅಭಿವೃದ್ಧಿಪಡಿಸಿ ನಮ್ಮ ಕಾರ್ಮಿಕ ಸದಸ್ಯರುಗಳಿಗೆ. ಸಾರಿಗೆ ಮಿತ್ರರೇ, ನಾನು ಶೈಲೇಶ್, KSRTC ಹಾಸನ ಘಟಕದ 2ನೇ ಘಟಕದಲ್ಲಿ ಚಾಲಕನಾಗಿದ್ದೇನೆ. ಈಗ ಏನು ಜಾಲತಾಣಗಳಲ್ಲಿ ಅನಾವಶ್ಯಕವಾದಂಥ ಒಂದು ವಿಡಿಯೋ ಕ್ಲಿಪ್ನ ಬಿಟ್ಟುಕೊಂಡು ಈ ನಮ್ಮ ಹೌಸಿಂಗ್ ಸೊಸೈಟಿಯ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ನಿಮ್ಮಲ್ಲಿದ್ದರೆ ಯಾಕೆ ನೀವು ದೂರ ಸಲ್ಲಿಸದೆ ಸುಮ್ಮನೆ ಈ ಚುನಾವಣೆಯಲ್ಲಿ ಅಪಪ್ರಚಾರ ಮಾಡ್ತೀರಿ? ಇಲ್ಲೇ ವಾಸವಾಗಿದ್ದೀನಿ. ನಾನು ಚಂದ್ರಾಪುರ ಘಟಕದಿಂದ ಡ್ರೈವರ್ ಆಗಿದ್ದು ಇಲ್ಲಿ ರಿಟೈರ್ಡ್ ಆಗಿ ಈಗ ಇಲ್ಲಿ ನನಗೆ ಸೈಟ್ ಕೊಟ್ಟಿದ್ದಾರೆ. 1 ಸ್ಕ್ವೇರ್ ಫೀಟಿಗೆ 780 ರೂಪಾಯಿಗೆ ಇಲ್ಲಿ ಸೈಟ್ ಕೊಟ್ಟಿದ್ದಾರೆ. ಇಡೀ ಹಾಸನ ತಾಲೂಕೊಳಗೆ 780 ರೂಪಾಯಿ ಸೈಟ್ಗಳು ಸಿಗೋದಿಲ್ಲ. ಆದರೆ ಇಲ್ಲಿ ಮತ್ತೆ ರೋಡ್ ಮಾಡಿದ್ದಾರೆ, ಹೈವೇ ರೋಡ್ ಥರ ಮಾಡಿದ್ದಾರೆ. ಎಲ್ಲ ಇದು 10 ವೀಲ್ ಗಾಡಿ ಕೂಡ ಒಳಗಡೆ ಮೆಟೀರಿಯಲ್ ಎಲ್ಲ ತಗೊಬರ್ತದೆ. ಒಂದೇ ಒಂದು ಚೂರು ರೋಡ್ ಕೂಡ ಹಾಳಾಗಿಲ್ಲ. ಅಷ್ಟು ಮತ್ತು ಚರಂಡಿಗಳು ಕೂಡ ಫಸ್ಟ್ ಕ್ಲಾಸ್ ಇದೆ. ಮತ್ತು ಈಜುಡಿನೂ ಚೆನ್ನಾಗಿ ಮಾಡಿದ್ದಾರೆ. ಮತ್ತೀಗ ನೀರಿನ ಸವಲತ್ತು, ಕರೆಂಟ್ ಸವಲತ್ತು. ನನ್ನ ಹೆಸರು ಪ್ರವೀಣ ಅಂತ. ಹಾಸನದಲ್ಲಿ KSRTCಲಿ 2ನೇ ಡಿಪೋದಲ್ಲಿ ಕೆಲಸ ಮಾಡ್ತಿದ್ದೀನಿ, ಚಾಲಕ ಕಮ್ ನಿರ್ವಾಹಕನಾಗಿ. ನಾ ಈ ಹಿಂದೆ ಇವ್ರ ವಿರುದ್ಧನೇ ಎಲೆಕ್ಷನ್ಗೆ ನಿಂತಿದ್ದೆ, ಫಸ್ಟ್ ಡಿಬೇಟ್ ಮಾಡಿದ್ದೆ. ನಾನು ನಮ್ಮ ಸ್ನೇಹಿತರಾದಂಥ ವಿಜಯ್ ಅವರು ಎಲ್ಲ ಸೇರಿ ಮಾಡಿದ್ದು. ಆವಾಗ ಇದ್ರ ಬಗ್ಗೆ ನಮಗೆ ಅಷ್ಟೊಂದು ಬ್ರೀಫಾಗಿ ಗೊತ್ತಿರಲಿಲ್ಲ. ಇವರು ಅನ್ಯಾಯ ಮಾಡ್ತಾವ್ರೆ ಅಂತ ಹೇಳೋರು. ನಾವು ಹತ್ರಕ್ಕೆ ಬಂದಾಗಲೇ ಏನು ಅನ್ಯಾಯ ನಡೆದೈತೆ, ಅದಕ್ಕೇನು ಎತ್ತ ಅಂತ ನಾವು ಪರಿಶೀಲನೆ ಮಾಡಿದಾಗ ನಮಗೆ ಗೊತ್ತಾಯಿತು. ನಮಗೂ ಸಹ ನಾವು ಆಪೋಸಿಟ್ ಇದ್ದು ಅಂತ ನಮ್ಮನ್ನು ಕೆಲವರು ಹೇಳ್ತಾರೆ, ನಮಗೆ ತೆಗೆದಾಕಿದ್ರು, ಹಂಗೆ ಮಾಡಿದ್ರು, ತೊಂದರೆ ಕೊಟ್ಟರು ಅಂತ. ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದಾಗ ಮಾತ್ರ ಯಶಸ್ಸು ಸಾಧ್ಯ ಎಂದು ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಹೇಳಿದರು.
ಬೇಲೂರು ಜೂನಿಯರ್ ಕಾಲೇಜಿನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪ್ರಾರಂಭವಾಗುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವವರೇ ಹೆಚ್ಚು. ಆದರೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಎಷ್ಟೋ ವಿದ್ಯಾರ್ಥಿಗಳು ಇಂದು ಒಳ್ಳೆಯ ಹುದ್ದೆಯಲ್ಲಿದ್ದಾರೆ. ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯು ಬಹು ದೊಡ್ಡದಾದ ಮೆಟ್ಟಿಲು. ಅದನ್ನ ಸವಾಲೆಂದು ತೆಗೆದುಕೊಳ್ಳದೆ ಎಲ್ಲರೂ ಪ್ರೀತಿಯಿಂದ ಅತ್ಯಂತ ಶ್ರದ್ಧೆಯಿಂದ ಕಲಿತರೆ ಯಶಸ್ಸು ನಿಮ್ಮದಾಗುತ್ತದೆ. ಈ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅತ್ಯಂತ ಶ್ರದ್ಧೆಯಿಂದ ಓದಬೇಕು ಹಾಗೂ ಕಠಿಣ ಶ್ರಮ ಪಡಬೇಕು. ಹಾಗೆ ಮಾಡಿದಾಗ ಮಾತ್ರ ನೀವುಗಳು ಉತ್ತಮ ಫಲಿತಾಂಶದ ಜೊತೆಗೆ ಶಾಲೆಗೆ ಹಾಗೂ ನಿಮ್ಮೂರಿಗೆ ಕೀರ್ತಿ ತರುತ್ತೀರಿ. ನಿಮಗೆ ಯಾವುದರ ಬಗ್ಗೆ ಸಂದೇಹವಿದ್ದರೂ ಪ್ರಾಧ್ಯಾಪಕರ ಜೊತೆ ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಮಹತ್ವದ ಘಟ್ಟವಾಗಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳು ಯಾವುದೇ ಭಯ ಆತಂಕವಿಲ್ಲದೆ ಆತ್ಮಸ್ಥೈರ್ಯದಿಂದ ಪರೀಕ್ಷೆ ಬರೆಯಿರಿ. ಆಗ ನೀವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂದರು. ನಂತರ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಹೇಮಂತ್ ಕುಮಾರ್, ಎಸ್ಎಸ್ಎಲ್ಸಿ ಬರೆಯೋ ವಿದ್ಯಾರ್ಥಿಗಳ ಕೊಠಡಿಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ. ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ರೋಬೋಟಿಕ್ ತಂತ್ರಜ್ಞಾನ ಇದ್ದು ಅಲ್ಲಿ ಯಾವ ವಿದ್ಯಾರ್ಥಿಗಳು ಹಿಂದೆ ತಿರುಗಿ ನೋಡಿದ್ರೂ ಅದು ಗೊತ್ತಾಗುತ್ತದೆ. ನಮ್ಮಲ್ಲೂ ಆ ವ್ಯವಸ್ಥೆ ಇದ್ದು ಇಲ್ಲಿಂದಲೂ ಅದನ್ನ ಗಮನಿಸುತ್ತಾರೆ. ತಾಲೂಕು ಮಟ್ಟದಲ್ಲಿ ಆ ಒಂದು ತಂಡ ಇಲ್ಲಿ ಕೂಡ ಬಂದಿದೆ. ಹಿಂದೆ ಕೇವಲ 50% ಬಂದ್ರೆ ಸಾಕು ಅಂತ ಇತ್ತು. ಆದರೆ ಈಗ ಪ್ರತಿಶತ 100 ಫಲಿತಾಂಶ ಬರಬೇಕು. ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಬೆಳೆಯಬೇಕೆನ್ನುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಪಾಲನೆ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಯಾವುದೇ ಅಳುಕು ಭಯ ಇಲ್ಲದೆ ಪರೀಕ್ಷೆ ಬರೆಯಬಹುದಾಗಿದೆ. ಹಾಗಾಗಿ ಎಲ್ಲರೂ ಚೆನ್ನಾಗಿ ಬರೆದು ಉತ್ತಮ ಅಂಕ ಪಡೆದು ಶಾಲೆಗೆ ತಂದೆ ತಾಯಿ ಹಾಗೂ ತಾಲೂಕಿಗೆ ಒಳ್ಳೆ ಹೆಸರು ತರಬೇಕು ಎಂದರು. ಈ ವೇಳೆ ವಿದ್ಯಾರ್ಥಿಗಳಿಗೆ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಲೇಖನಿ ಸಾಮಗ್ರಿಗಳು ಮತ್ತು ಸಿಹಿ ಹಂಚಿ ವಿದ್ಯಾರ್ಥಿಗಳಿಗೆ ತಿಲಕ ಇಟ್ಟು ಶುಭ ಹಾರೈಸಿದರು. ಈ ವೇಳೆ ಉಪಪ್ರಾಂಶುಪಾಲ ಚಂದ್ರಶೇಖರಪ್ಪ, ಶಿಕ್ಷಕರಾದ ರಾಧಿಕಾ, ಸಣ್ಣ ಸೂರಮ್ಮ, ತಮ್ಮಣ್ಣಗೌಡ, ಜಗದೀಶ್, ಕೋಮಲ, ಉದಯ್ ಭಟ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಉಪಾಧ್ಯಾಯರೇ ಹಾಗೂ ಪತ್ರಿಕಾ ಮಿತ್ರರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ದಿನ ನಾನು ಈ ಶಾಲೆಗೆ ಬಂದು ನಿಮಗೆ ಒಂದು ಶುಭ ಹಾರೈಸಬೇಕು. 21ನೇ ತಾರೀಕು SSLC ಎಕ್ಸಾಮ್ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಭಯ ಪಡದಲೆ ಧೈರ್ಯವಾಗಿ ನೀವು ಇಷ್ಟು ವರ್ಷ ಓದ್ಕೊಂಡು ಬಂದಿರೋ ಶಾಲೆ, ಆ ಶಾಲೆಗೆ ಒಂದು ಹೆಸರು ತಂದುಕೊಡ್ಬೇಕು. ರಾಜ್ಯದಾದ್ಯಂತ 10ನೇ ತರಗತಿಯ ಪರೀಕ್ಷೆಗಳು ಪ್ರಾರಂಭವಾಗ್ತಿದೆ. ನಮಗೆಲ್ಲರೂ ಗೊತ್ತಿರ್ಬೋದು, ಕಳೆದ ಸಾಲಿನಿಂದ ಇಡೀ ರಾಜ್ಯಾದ್ಯಂತ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಅಂದರೆ ಎಲ್ಲರಿಗೂ ಗೊತ್ತಿದೆ. ನಮ್ಮ ಎಲ್ಲ ಶಾಲಾ ಕೊಠಡಿಗಳಿಗೆ CC ಕ್ಯಾಮರಾವನ್ನು ಅಳವಡಿಸಿರ್ತಾರೆ. ದಟ್ ಈಸ್ ಲಿಂಕ್ ಟು ಇಂಟರ್ನೆಟ್ಗೆ ಲಿಂಕ್ ಮಾಡಿರ್ತಾರೆ. ನಮ್ಮ ರಾಜ್ಯದ ಯಾವುದೇ ಮನೆಯಲ್ಲಿ DC ಆಫೀಸಲ್ಲಿ ಆ ಲಿಂಕನ್ನು ಸೇರಿಸ್ಕೊಂಡು ಯಾರು ಬೇಕಾದರೂ ಆ ಎಕ್ಸಾಮ್ನ ಯಾವ ನಡೀತಿದೆ ಅನ್ನೋದನ್ನು ವೀಕ್ಷಿಸ್ಬೋದು. ಮತ್ತು ಬೆಂಗಳೂರಲ್ಲಿ ಮತ್ತು ಮೈಸೂರಲ್ಲಿ A1 ಸಿಸ್ಟಮ್ ಅಂತ ಮಾಡಿದ್ದಾರೆ. ಅಲ್ಲಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಟಿಸಿ ಕೊಡೋ ವಿಚಾರದಲ್ಲಿ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳಿವೆ. ಬೇಸಿಗೆ ಮುಗಿಯುವವರೆಗೂ ಅತಿ ತುರ್ತಾಗಿ 24 ಗಂಟೆಯಲ್ಲಿ ಟಿಸಿ ಕೊಡಬೇಕು. ಮಳೆ ಶುರುವಾಗುವವರೆಗೂ ಇಂಧನ ಇಲಾಖೆಯಿಂದ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವ ಕೆಲಸ ಮಾಡಲು ಸೂಚಿಸಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಮೊದಲು ಸೆಸ್ಕಾಂ ಇಲಾಖೆ ಅಧಿಕಾರಿಗಳ ಜೊತೆ ಸಂಸದರ ಕಚೇರಿಯಲ್ಲಿ ಸಭೆ ನಡೆಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಸೆಸ್ಕಾಂ ಜೊತೆ ಜಂಟಿಯಾಗಿ ಸಭೆ ನಡೆಸಲಾಗಿದ್ದು ಈಗ ಬೇಸಿಗೆ ಇರೋದ್ರಿಂದ ವಿದ್ಯುತ್ ಸಮಸ್ಯೆ ಎದುರಾಗುತ್ತದೆ. ಸಪ್ಲೈಯಲ್ಲಿ ಸಿಂಗಲ್ ಫೀಸ್ ಆಗಿರಬಹುದು, ಸಮಸ್ಯೆ ಆಗುತ್ತದೆ. ಕಡ್ಡಾಯವಾಗಿ 7 ಗಂಟೆಗಳ ಕಾಲ ಪ್ರಿಫೇಸ್ ಕೊಡಲೇಬೇಕು ಮತ್ತು 24 ಗಂಟೆಗಳ ಕಾಲ ಸಿಂಗಲ್ ಫ್ಯೂಸ್ ಕೊಡಲೇಬೇಕೆಂದು ಸೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಅಧಿಕಾರಿಗಳು ಅಲ್ಲಿನ ನ್ಯೂನತೆಗಳು ಹಾಗೂ ಏನು ಸಮಸ್ಯೆಗಳಿದೆ, ಏತಕ್ಕಾಗಿ ವಿದ್ಯುತ್ ನೀಡಲು ತಡವಾಗುತ್ತಿದೆ, ಇದನ್ನು ಸಂಬಂಧಪಟ್ಟವರ ಗಮನಕ್ಕೆ ತರುವ ಕೆಲಸ ಮಾಡಲಾಗುವುದು ಎಂದರು. ಜೊತೆಗೆ ರೈತರಿಗೆ ಟಿಸಿ ಸಮಸ್ಯೆ ಎದುರಾಗಿದ್ದು ಬೇಸಿಗೆ ಎಂದು ಟಿಸಿಗಳು ಸುಟ್ಟಿ ಹೋಗುತ್ತಿವೆ. ತುರ್ತಾಗಿ ಟಿಸಿ ಕೊಡಬೇಕು. ಬೇಸಿಗೆಯಲ್ಲಿ ನೀರಿಲ್ಲದೆ ಬೆಳೆ ನಷ್ಟವಾಗಬಾರದು. ಟಿಸಿ ಕೊಡುವ
ವಿಚಾರದಲ್ಲಿ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳಿವೆ. ಬೇಸಿಗೆ ಮುಗಿಯುವವರೆಗೂ ಅತಿ ತುರ್ತಾಗಿ 24 ಗಂಟೆಯಲ್ಲಿ ಸರ್ಕಾರದ ಸುತ್ತೋಲೆಯಲ್ಲಿ ಏನಿದೆ ಅದೇ ರೀತಿ ವಿದ್ಯುತ್ ಕೊಡಬೇಕು. ಈ ಬಗ್ಗೆ ಅಧಿಕಾರಿಗಳು ಕ್ರಮಬದ್ದವಾಗಿ ಮಾಡೋದಾಗಿ ಹೇಳಿದ್ದಾರೆ ಎಂದರು. ಸೆಷನ್ ಈಗಾಗಲೇ ಪ್ರಾರಂಭವಾಗಿದ್ದು ಸೋಮವಾರದಿಂದ ನಾನು ಕೂಡ ಅದರಲ್ಲಿ ಪಾಲ್ಗೊಂಡು ಅಲ್ಲಿನ ಸಂಬಂಧಪಟ್ಟ ಕಾರ್ಯದರ್ಶಿಗಳು ಸಚಿವರಾಗಿರಬಹುದು ಮನವಿ ಮಾಡೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ಕರೆದು ಚರ್ಚೆ ಮಾಡಲಾಗುತ್ತಿದೆ. ನಮ್ಮ ಕೇಂದ್ರದಲ್ಲಿ ಯಾವ ಯಾವ ಕೆಲಸಗಳಾಗಬೇಕು, ಯಾವ ಸಚಿವರಿಗೆ ಮನವಿ ಮಾಡಬೇಕು ಈ ಬಗ್ಗೆ ಸಭೆ ಮಾಡಲಾಗುತ್ತಿದೆ. ಟಿಸಿ ಸುಟ್ಟು ಹೋದ ಮೇಲೆ ತಡವಾಗುತ್ತಿದೆ ಎನ್ನುವ ಬಗ್ಗೆ ಆರೋಪಗಳಿವೆ. ತುರ್ತಾಗಿ 24 ಗಂಟೆಗಳ ಒಳಗೆ ಟಿಸಿ ಕೊಡುವಂತೆ ಹೇಳಲಾಗಿದೆ. ಟಿಸಿ ವಿಷಯದಲ್ಲಿ ನಮ್ಮ ಜಿಲ್ಲೆ ಒಳಗೆ ಯಾವ ಸಮಸ್ಯೆ ಇರೋದಿಲ್ಲ. ಹೆಚ್ಚುವರಿ ಟಿಸಿ ನಮ್ಮಲ್ಲಿದ್ದು ವಿದ್ಯುತ್ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದು ಹೇಳಲಾಗಿದೆ ಎಂದರು. ಮಳೆ ಶುರುವಾಗುವವರೆಗೂ ಇಂಧನ ಇಲಾಖೆಯಿಂದ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವ ಕೆಲಸ ಮಾಡಲು ಸೂಚಿಸಿದಂತೆ ಮಾಡಲಾಗುತ್ತಿದೆ ಎಂದು ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. HCN ನ್ಯೂಸ್ ಹಾಸನ. ಜಂಟಿಯಾಗಿ ಒಂದು ಸಭೆ ನಡೆಸಿದ್ವಿ. ಯಾಕಂದ್ರೆ ಎಲ್ಲಾ ಕಡೆ ಈಗ ಬೇಸಿಗೆ ಆಗಿರೋದ್ರಿಂದ ವಿದ್ಯುತ್ ಸಮಸ್ಯೆಗಳಿದೆ. ವಿದ್ಯುತ್ ವ್ಯತ್ಯಯ ಜಾಸ್ತಿ ಆಗ್ತದೆ. ಅದು ಸಪ್ಲೈ ಎಲ್ಲ ಆಗಿರ್ಬೋದು, ಅದು 3 ಫೇಸ್ ಆಗಿರ್ಬೋದು, ನಮ್ಮ ಮನೆಗೆ ಲೈಟಿಂಗ್ ಸಿಂಗಲ್ ಫೇಸ್ ಆಗಿರ್ಬೋದು, ಅದು ಸಮಸ್ಯೆ ಆಗ್ತಿದೆ. ಹಾಗಾಗಿ ಕಡ್ಡಾಯವಾಗಿ 7 ಗಂಟೆ 3 ಫೇಸ್ ಕೊಡಲೇಬೇಕು, ಮತ್ತೆ 24 ಗಂಟೆ ಸಿಂಗಲ್ ಫೇಸ್ ಕೊಡಲೇಬೇಕು ಅಂತ ಸೂಚನೆ ಕೊಟ್ಟಿದ್ವಿ. ಅಧಿಕಾರಿಗಳು ಅಲ್ಲಿಯ ನ್ಯೂನತೆಗಳು ಏನೇನು ಸಮಸ್ಯೆಗಳಿದೆ, ಏನಕ್ಕೆ ಒಂದೊಂದು ಗಂಟೆ ತಡ ಆಗ್ತಿದೆ ಅಥವಾ ಕೊಡಕ್ಕಾಗ್ತಿಲ್ಲ ಅನ್ನೋದ್ರ ಮೇಲೆ ಹೇಳಿದ್ರು. ನಾವು ಸಹ ಅದನ್ನ ನಮ್ಮ ಮೇಲ್ ಅಥಾರಿಟಿಗೆ ಸಂಬಂಧಪಟ್ಟ ಇಲಾಖೆಯವ್ರಿಗೆ ತಗೊಂಡ್ಬಂದು ಗಮನ ಹರಿಸೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಈಗ ರೈತರಿಗೆ ಟಿಸಿ ಸಮಸ್ಯೆಗಳು ಜಾಸ್ತಿ ಆಗಿದ್ದಾವೆ. ಬೇಸಿಗೆ ಅಂತ ಹೇಳಿದ್ಮೇಲೆ ಟಿಸಿ ಸುಟ್ಟೋಗ್ತಾ ಇದೆ. ಆ ಟಿಸಿ ಸಮಸ್ಯೆಗೋಸ್ಕರ ತುರ್ತಾಗಿ ಕಳೆದ 6-7 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಹೆತ್ತ ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥರಾದ 2 ಮಕ್ಕಳ ಪೋಷಣೆ ಜವಾಬ್ದಾರಿಯನ್ನ ಅತ್ತೆಮಾವ ವಹಿಸಿಕೊಂಡಿದ್ದಾದರೂ ಯಾವುದೇ ದಾಖಲೆಗಳಿಲ್ಲದೆ ಸರ್ಕಾರದ ಹಲವಾರು ಸೌಲಭ್ಯಗಳಿಂದ ವಂಚಿತರಾಗಿದ್ದರು. ಈ ಬಗ್ಗೆ ತಹಸೀಲ್ದಾರ್ ಅವರ ಗಮನಕ್ಕೆ ತಂದ ಕೆಲವೇ ಗಂಟೆಗಳಲ್ಲಿ ಸ್ಪಂದಿಸಿದ ಅವರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿ ಸಹಾನುಭೂತಿ ತೋರಿರೋದು ನಿಜವಾಗ್ಲೂ ಅತ್ಯುತ್ತಮ ಕಾರ್ಯವಾಗಿದೆ ಎಂದು ಸಂಬಂಧಿಕರು ತಮ್ಮ ಕೃತಜ್ಞತೆಯನ್ನ ಮಾಧ್ಯಮದ ಮೂಲಕ ತೋಡಿಕೊಂಡಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಕಡೆಗರ್ಜೆ ಗ್ರಾಮದ 13 ವರ್ಷದ ವೈಶಾಂಕ್ ಹಾಗೂ 14 ವರ್ಷದ ವಿನಂತ್ ಎಂಬಿಬ್ಬರು ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ಹೆತ್ತ ತಂದೆ ಹಾಗೂ ತಾಯಿಯನ್ನ ಕಳೆದುಕೊಂಡ ದುರಾದೃಷ್ಟಶಾಲಿಗಳು. ಕಳೆದ 6-7 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಬಳಲಿ ಮರಣ ಹೊಂದಿದ್ದ ಹೆತ್ತ ತಂದೆ ತಾಯಿ ಬಳಿಕ 2 ಮಕ್ಕಳ ಪೋಷಣೆ ಜವಾಬ್ದಾರಿಯನ್ನ ಅತ್ತೆಮಾವಂದಿರು ವಹಿಸಿಕೊಂಡಿದ್ರು. ಆದರೆ 2 ಮಕ್ಕಳಿಗೂ ದಾಖಲೆಗಳಲ್ಲಿ ಬಹು ಮುಖ್ಯವಾದ ಆಧಾರ್ ಕಾರ್ಡ್ ಇಲ್ಲದೆ ಸರ್ಕಾರದ ಹಲವಾರು ಸೌಲಭ್ಯಗಳಿಂದ ವಂಚಿತರಾಗಿದ್ರು. ಅಲ್ಲದೆ ಹಿರಿಯ ಮಗ ವಿನಂತ್ ಎಂಬುವವರಿಗೆ ಅಂಗವೈಕಲ್ಯವಿದ್ದು ಸರ್ಕಾರದ ಯಾವುದೇ ಸೌಲಭ್ಯ ಪಡೆದುಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಅವಿದ್ಯಾವಂತರಾದ ಪೋಷಕರು ಕಳೆದ 1 ವರ್ಷದಿಂದ 2 ಆಧಾರ್ ಕಾರ್ಡ್ ಮಾಡಿಸಲು ತಾಲೂಕು ಹಾಗೂ ಜಿಲ್ಲೆಯ ವಿವಿಧೆಡೆ ತಿರುಗಾಡಿದ್ರೂ ಸರಿಯಾದ ಮಾಹಿತಿ ಸಿಗದೆ ಹರಸಾಹಸ ಪಟ್ಟಿದ್ದಾದರೂ ಸಾಧ್ಯವಾಗಿರಲಿಲ್ಲ. ಅಂತಿಮವಾಗಿ ಈ ವಿಷಯವನ್ನ ಕಡೆಗರ್ಜೆ ವಿಜಯರಾಜುರವರ ಗಮನಕ್ಕೆ ತಂದಿದ್ದು ಅವರು ಕೂಡಲೇ ತಾಲೂಕಿನ ತಹಸೀಲ್ದಾರ್ ಮಮತಾರವರಿಗೆ ಮಾಹಿತಿ ರವಾನಿಸಿದ್ದಾರೆ. ಆ ಬಳಿಕ ಕೆಲವೇ ಗಂಟೆಗಳಲ್ಲಿ ತಹಸೀಲ್ದಾರ್ ಅವರು ನಮ್ಮ ಮನೆಗೆ ಭೇಟಿ ಕೊಟ್ಟು 2 ಮಕ್ಕಳನ್ನ ಖುದ್ದಾಗಿ ಹತ್ತಿರದ ಆಧಾರ್ ಸೇವಾ ಸೆಂಟರ್ಗೆ ಕರೆದುಕೊಂಡು ಹೋಗಿ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸಿದಲ್ಲದೆ ಅಂಗವೈಕಲ್ಯದಿಂದ ಬಳಲುತ್ತಿರುವ ಮಗುವಿಗೆ ಸರ್ಕಾರದಿಂದ ದೊರಕುವ ಸೌಲಭ್ಯ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಇಂಥ ನಿಷ್ಠಾವಂತ ಸಹಾನುಭೂತಿ ಹೊಂದಿರುವ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಮಾತ್ರವಲ್ಲದೆ ಬೇರೆ ಭಾಗಗಳಲ್ಲಿಯೂ ಇದ್ದರೆ ನಮ್ಮಂತಹ ಬಡ ವರ್ಗದವರಿಗೆ ಅನುಕೂಲವಾಗುತ್ತದೆ ಎಂದು ಮಕ್ಕಳ ಸಂಬಂಧಿ ಭವ್ಯ ತಿಳಿಸಿದ್ದಾರೆ. HCN ನ್ಯೂಸ್ ಬೇಲೂರು. ದೊಡ್ಡ ಹುಡುಗಿಗೆ 14 ವರ್ಷ, ಚಿಕ್ಕ ಹುಡುಗ 13 ವರ್ಷ. ಇವ್ರದ್ದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇರಲಿಲ್ಲ. ಅಪ್ಪ ಸತ್ತೋಗಿ 7 ವರ್ಷ ಆಯ್ತು, ಅಮ್ಮ ಸತ್ತೋಗಿ 5 ವರ್ಷ ಆಯ್ತು. ಯಾವ ಡಾಕ್ಯುಮೆಂಟ್ಸ್ ಇಲ್ದಲೆ ನಾವು ಇಡೀ ಬೇಲೂರು ಮತ್ತೆ ಸಕಲೇಶಪುರ ತಾಲೂಕು ಆಫೀಸು ಪ್ರತಿ ಒಂದ್ ಕಡೆ ಹೋದ್ರು ಯಾವ ಮಾಹಿತಿನೂ ಸಿಗ್ಲಿಲ್ಲ. ಬರ್ತ್ ಸರ್ಟಿಫಿಕೇಟ್ ಕೂಡ ಏನು ಯಾವುದೇ ಒಂದು ಇವಕ್ಕೆ ಮಾಹಿತಿ ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಯಾವುದು ಒಂದು ಅಂದ್ರೆ ಡಾಕ್ಯುಮೆಂಟ್ಸ್ ಇರಲಿಲ್ಲ. ಹಂಗಾಗಿ ಯಾವ್ದು ಮಾಡ್ಸಕ್ ಆಗ್ದಲೇ ಈಗ ಇವಕ್ಕೆ ಏನು ಸರ್ಕಾರದ ಸೌಲಭ್ಯಗಳು ಏನು ಸರ್ಕಾರದಿಂದ ಏನು ಸೌಲಭ್ಯಗಳು ದೊರಕಿಲ್ಲ. ಆದ್ರೆ ನಾವು ಮೊನ್ನೆ ಮಾಜಿ ಅಧ್ಯಕ್ಷ ವಿಜಯಣ್ಣ ಕೇಳಿ ನಾವು ಮಾತಾಡಿದಾಗ ಅವ್ರ ಮುಖಾಂತರ ಈ ಬೇಲೂರು ಮೇಡಮ್ ಮುಖಾಂತರ ದೇವ್ರದಿಂದ ಇವತ್ತು ಒಂದು ಆಧಾರ್ ಕಾರ್ಡ್ ಮಾಡೋಕೆ ಒಂದು ರೂಪಾಯಿ ಹೆಂಗ ಅವರಿಂದ ಒಂದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಮಾರ್ಚ್ 16ರ ಭಾನುವಾರದಂದು ಶ್ರೀ ಶಿವಾಜಿ ಛತ್ರಪತಿ ಮಹಾರಾಜರ ಜಯಂತಿಯನ್ನು ಪ್ರತಿ ವರ್ಷದಂತೆ ಸಂಸದರು, ಶಾಸಕರು ಮತ್ತು ಇತರೆ ಗಣ್ಯರ ಸಮ್ಮುಖದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಹಾಸನ ಜಿಲ್ಲಾಧ್ಯಕ್ಷ ಎನ್ ಲೀಲಾಕುಮಾರ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಶಿವಾಜಿ ಮಹಾರಾಜರು ಹಿಂದೂ ಸ್ವರಾಜ್ಯದ ಸ್ಥಾಪಕ ಮತ್ತು ಎಲ್ಲ ಭಾರತೀಯರ ಸ್ಥಪತಿ. ಅಂತಹ ಮಹಾನ್ ರಾಜನ ಜನ್ಮ ದಿನಾಚರಣೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವುದು ಅನಿವಾರ್ಯವಾಗಿದೆ. ಇದೇ ಭಾನುವಾರದಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಾಸನ ಜಿಲ್ಲೆ, ಹಾಸನ ಮತ್ತು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ವತಿಯಿಂದ 398ನೇ ಶ್ರೀ ಶಿವ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವನ್ನು ಶ್ರೀ ಅಂಬಾಭವಾನಿ ಕಲ್ಯಾಣ ಮಂಟಪ, ಅಗ್ರಹಾರ, ಹಾಸನದಲ್ಲಿ ಬೆಳಗ್ಗೆ 9 ಗಂಟೆಗೆ ಪೂಜಾ ಕಾರ್ಯಕ್ರಮವನ್ನು ಮುಗಿಸಿ ಇಲ್ಲಿಂದ ಮೆರವಣಿಗೆ ಹೊರಟು ಹಳೆ ಬಸ್ ಸ್ಟ್ಯಾಂಡ್ ರಸ್ತೆ ಮಾರ್ಗವಾಗಿ ಕಲಾಭವನದವರೆಗೂ ಮೆರವಣಿಗೆ ಮಾಡಿ ಬೆಳಗ್ಗೆ 11 ಗಂಟೆಗೆ ಕಲಾಭವನದಲ್ಲಿ ಕಾರ್ಯಕ್ರಮ ನಡೆಸಲಾಗುವುದು. ಉದ್ಘಾಟನೆಯನ್ನು ಸಹಕಾರ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಕೆಎನ್ ರಾಜಣ್ಣ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹಾಸನ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಶ್ರೇಯಸ್ ಪಟೇಲ್, ಮರಾಠ ಸಮುದಾಯದ ಗುರುಗಳಾದ ಶ್ರೀ ಮಂಜುನಾಥ ಸ್ವಾಮಿಗಳು ಆಗಮಿಸಲಿದ್ದಾರೆ. ಮರಾಠ ಬಾಂಧವರು ಸೇರಿದಂತೆ ಜಿಲ್ಲೆಯ ಸಮಸ್ತ ಹಿಂದೂ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಎಂದರು. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಎವಿ ರುದ್ರಪ್ಪಾಜಿರಾವ್, ಗೌರವಾಧ್ಯಕ್ಷ ಎಚ್ಜೆ ತುಳಜಿರಾವ್ ಠಾಣ್ಗೆ, ಖಜಾಂಚಿ ಪ್ರಕಾಶ್, ನಿರ್ದೇಶಕ ಸುರೇಶ್ ಇತರರು ಉಪಸ್ಥಿತರಿದ್ದರು. ಎಚ್ಎನ್ ನ್ಯೂಸ್ ಹಾಸನ್. ಹಾಸನದಲ್ಲಿ ನಡೆಸ್ತಾ ಇದ್ದೇವೆ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಮಾರ್ಚ್ 16 ಭಾನುವಾರ ಕಲಾಭವನದಲ್ಲಿ ಪ್ರತಿ ವರ್ಷದಂತೆ ಸಂಸದರು, ಶಾಸಕರು, ಇತರ ಗಣ್ಯರ ಸಮ್ಮುಖದಲ್ಲಿ ಆಯೋಜಿಸಲಾಗಿದೆ. ಮರಾಠ ಸಮಾಜದ ಬಾಂಧವರು ಹಾಗೂ ಜಿಲ್ಲೆಯ ಸಮಸ್ತ ಹಿಂದೂ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಬೇಕು. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಹಾಸನ ಜಿಲ್ಲಾಧ್ಯಕ್ಷ ಆದ ನಾನು ಶಿವಾಜಿ ಮಹಾರಾಜರು ಅಲ್ಪಸಂಖ್ಯಾತರು ಹಾಗೂ ದೀನ ದಲಿತರು ಮೆಚ್ಚಿನ ರಾಜರಾಗಿದ್ದರು. ಹಿಂದೂ ಸ್ವರಾಜ್ಯ ಸ್ಥಾಪಕ ಮತ್ತು ಎಲ್ಲ ಭಾರತೀಯ ಸ್ವಗತಿ ಅಂತಹ ಮಹಾರಾಜನನ್ನು ಜನ್ಮ ದಿನಾಚರಣೆ ನಾವೆಲ್ಲರೂ ಪಾಲ್ಗೊಳ್ಳಲು ಅನಿವಾರ್ಯವಾಗಿದೆ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ದಿನಾಂಕ 16 ಭಾನುವಾರದಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಸನ ಜಿಲ್ಲೆ, ಹಾಸನ ಮತ್ತು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ವತಿಯಿಂದ 398ನೇ ಶಿವ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವವನ್ನು ಶ್ರೀ ಅಂಬಾಭವಾನಿ ಕಲ್ಯಾಣ ಮಂಟಪ, ಅಗ್ರಹಾರ, ಹಾಸನ ಬೆಳಗ್ಗೆ 9 ಗಂಟೆಗೆ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿ ಇಲ್ಲಿಂದ ಮೆರವಣಿಗೆ ಹೊರಟು ಹಳೆ ಬಸ್ ಸ್ಟ್ಯಾಂಡ್ ರಸ್ತೆ ಮಾರ್ಗವಾಗಿ ಕಲಾಭವನಕ್ಕೆ ಮೆರವಣಿಗೆ ಮಾಡಿ ಬೆಳಗ್ಗೆ 11 ಗಂಟೆಗೆ ಕಲಾಭವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗುವುದು. ಕಾರ್ಯಕ್ರಮ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಜಣ್ಣನವರು ಜಿಲ್ಲಾ ಉಸ್ತುವಾರಿ ಅವರು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹಾಸನ ಕ್ಷೇತ್ರದ ಶಾಸಕರಾದ ಶ್ರೀ ಸ್ವರೂಪ್ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದರಾದ ಶ್ರೀ ಶ್ರೇಯಸ್ ಪಟೇಲ್ ಅವರು, ಮರಾಠ ಸಮುದಾಯದ ಗುರುಗಳಾದ ಶ್ರೀ 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 ಮಂಜುನಾಥ ಸ್ವಾಮಿಗಳು ಮತ್ತು ಹಾಸನ ಕ್ಷೇತ್ರದ ಶಾಸಕರಾದ ಎಚ್.ಜೆ. ರೇವಣ್ಣವರು, ಅರಸೀಕೆರೆ ಕ್ಷೇತ್ರದ ಶಾಸಕರಾದ ಹಾಗೂ ಗೃಹ ಮಂಡಳಿ ಅಧ್ಯಕ್ಷರಾದ ಶಿವಲಿಂಗೇಗೌಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಮತ್ತೆ ಕಾಡಾನೆಯಿಂದ ದಾಳಿ. ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ ಮಹಿಳೆ, ಆಕ್ರೋಶಗೊಂಡ ಗ್ರಾಮಸ್ಥರಿಂದ ಅರಣ್ಯ ಇಲಾಖೆಯವರ ಮೇಲೆ ಕಲ್ಲು ತೂರಾಟ. ವಿಶ್ವವಿದ್ಯಾಲಯಗಳನ್ನ ಮುಚ್ಚೋ ಬಗ್ಗೆ ತೀರ್ಮಾನವಾಗಿಲ್ಲ. ಕ್ಯಾಬಿನೆಟ್ ಉಪಸಮಿತಿ ವರದಿಯೇ ಬಂದಿಲ್ಲ. ಉಪಸಮಿತಿ ವರದಿ ಬರೋ ಮೊದಲೇ ಬಿಜೆಪಿಗೆ ಆತಂಕವೇಕೆ? ಸಿಎಂ ಪ್ರಶ್ನೆ. ಬೇಸಿಗೆಯಲ್ಲಿ ಇಂಧನ ಇಲಾಖೆಯಿಂದ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಸಲಹೆ. ಎಪಿಎಂಸಿಗೆ ಎಂಪಿ ಶ್ರೇಯಸ್ ಪಟೇಲ್ ಭೇಟಿ. ಬಾಡಿಗೆ ಕೊಟ್ಟಿರುವವರ ಮಳಿಗೆ ರದ್ದಿಗೆ ಸಂಸದರ ಸೂಚನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.